ಮೆಡಿಕಲ್ ಕಾಲೇಜು ವಿಚಾರದಲ್ಲೂ ರಾಜಕೀಯ ಸಂಘರ್ಷ ನಡೀತಾ ಇದೆಯಾ? ಮೆಡಿಕಲ್ ಕಾಲೇಜಿಗೆ ನೀಡಿದ್ದ 50 ಹಾಸಿಗೆಗಳ ನಿಗಾ ಘಟಕವನ್ನ ಶಿಫ್ಟ್ ಮಾಡಲಾಗಿದೆ. ಮೆಡಿಕಲ್ ಕಾಲೇಜು ವಿಚಾರದಲ್ಲೂ ಕೂಡ ರಾಜಕೀಯ ಸಂಘರ್ಷ ನಡೀತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಮೆಡಿಕಲ್ ಕಾಲೇಜಿಗೆ ನೀಡಿದ್ದ 50 ಹಾಸಿಗೆಗಳ ನಿಗಾ ಘಟಕವನ್ನ ಶಿಫ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜು ಇನ್ನು ಮೊದಲು ಕನಕಪುರಕ್ಕೆ ನೀಡಲಾಗಿದ್ದ ಮೆಡಿಕಲ್ ಕಾಲೇಜ್ ಇದು. ಬಿಜೆಪಿ ಅವಧಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು. ಅಲ್ಲಿಂದ ತಮ್ಮ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅವರು ಹಾಕಿಸ್ಕೊಂಡಿದ್ರು. ಅದೇ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಅಸಮಾಧಾನ ಇತ್ತು. ಹಾಗಾಗಿ ಏನಾದರೂ ಮತ್ತೆ ಮೆಡಿಕಲ್ ಕಾಲೇಜಿಗೆ ನೀಡಿದ್ದ 50 ಹಾಸಿಗೆಗಳ ನಿಗಾ ಘಟಕವನ್ನು ಶಿಫ್ಟ್ ಮಾಡಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೆಡಿಕಲ್ ಕಾಲೇಜು ವಿಚಾರದಲ್ಲೂ ಕೂಡ ರಾಜಕೀಯ ಸಂಘರ್ಷ ನಡೀತಾ ಇದೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಮೆಡಿಕಲ್ ಕಾಲೇಜಿಗೆ ನೀಡಿದ್ದ 50 ಹಾಸಿಗೆಗಳ ನಿಗಾ ಘಟಕವನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ 50 ಹಾಸಿಗೆಗಳ ನಿಗಾ ಘಟಕವನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜಿಗೆ ಈ 50 ಹಾಸಿಗೆಗಳ ನಿಗಾ ಘಟಕ ಘೋಷಣೆ ಆಗಿತ್ತು. ಇದೀಗ ಅದನ್ನ ಶಿಫ್ಟ್ ಮಾಡಲಾಗಿದೆ. ನಿನ್ನೆಯ ಸಂಪುಟ ಸಭೆಯಲ್ಲಿ ಚಿಂತಾಮಣಿಗೆ ಶಿಫ್ಟ್ ಮಾಡುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಸಂಸದ ಸುಧಾಕರ್ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಸಂಘರ್ಷ ಮುಂದುವರೆದಿದೆ. ಈ ಸಂಘರ್ಷದಿಂದ ತೀವ್ರ ನಿಗಾ ಘಟಕ ಚಿಂತಾಮಣಿಗೆ ಶಿಫ್ಟ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಎಸ್ಎ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ರೆ ನಮ್ಮ ಪ್ರತಿನಿಧಿ ರೂಪೇಶ್, ಸಂಸದ ಸುಧಾಕರ್ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಂಘರ್ಷ ಮುಂದುವರೆದಿದೆ. ಈ ಸಂಘರ್ಷದಿಂದಲೇ ಚಿಂತಾಮಣಿಗೆ ಏನಾದರೂ ಶಿಫ್ಟ್ ಮಾಡಿದ್ರಾ ಅಂತ? ನಿಜ ಸಾಹಿತ್ಯ. ಯಾಕಂತ ಹೇಳಿದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಸಂಘರ್ಷದ ರಾಜಕಾರಣ ಆಗ್ತಾ ಇದೆ. ಜಿದ್ದಾಜಿದ್ದಿಗೆ ಪೈಪೋಟಿ ಮೂಲಕ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೋವಿಡ್ ಹಗರಣ ಸಂಬಂಧಪಟ್ಟಂತೆ ಇಲ್ಲಿ ಶ್ರೀರಾಮುಲು BSY ಅವರ ಮೇಲೆ ಒಂದಿಷ್ಟು ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟರು. ಅದಾದ ಬಳಿಕವಾಗಿ ಸುಧಾಕರ್ ಮೇಲೂ ಕೂಡ ಕೋವಿಡ್ ಸಂಬಂಧಪಟ್ಟಾಗಿ ತನಿಖೆ ಆಯಿತು. ಇದೀಗ ಮತ್ತೊಂದು ಸುತ್ತಿನ ಹೋರಾಟವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಮೊದಲು ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜ್ ನಂದಿ ಮೆಡಿಕಲ್ ಕಾಲೇಜಿಗೆ ತೀವ್ರ ನಿಗಾ ಘಟಕ ಆಗಿತ್ತು. 50 ಬೆಡ್ ಈ ಒಂದು ನಿಗಾ ಘಟಕ ಆಗಿತ್ತು. ಈ ನಿಗಾ ಘಟಕವನ್ನು ಚಿಂತಾಮಣಿಗೆ ಶಿಫ್ಟ್ ಮಾಡಿ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. ಹೀಗಾಗಿ ಇದಕ್ಕೆ ಕ್ಯಾಬಿನೆಟ್ ಅನುಮತಿ ಕೂಡ ಸಿಕ್ಕಿದ್ದು. ಒಂದು ಪ್ರಶ್ನೆ ಮೂಡುತ್ತೆ, ಇಲ್ಲಿ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಿಗೆ ಸಿಕ್ಕಿದಂತಹ ಈ ಒಂದು ತೀವ್ರ ನಿಗಾ ಘಟಕನ ಚಿಂತಾಮಣಿಗೆ ಶಿಫ್ಟ್ ಮಾಡೋದು ಯಾಕೆ ಬೇಕಿತ್ತು ಅನ್ನೋಂಥ ವಿಚಾರ. ಹೀಗಾಗಿ ಒಂದಿಷ್ಟು ರಾಜಕೀಯ ಏನೇ ಇರಲಿ, ಈ ಒಂದು ವಿಚಾರದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸುಧಾಕರ್ ಅವ್ರ ನಡುವೆ ಹಿಂದೆ ಫೈಟ್ ನಡೆದಿತ್ತು. ಯಾಕಂತ ಹೇಳಿದ್ರೆ ಕನಕಪುರ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿತ್ತು. ಆ ಮೆಡಿಕಲ್ ಕಾಲೇಜ್ ಬಿಜೆಪಿ ಕಾಲದಲ್ಲಿ ಅದನ್ನ ನೇರವಾಗಿ ಕನಕಪುರದಿಂದ ಚಿಕ್ಕಬಳ್ಳಾಪುರ ಶಿಫ್ಟ್ ಮಾಡಲಾಯಿತು. ಇಲ್ಲಿ ದೊಡ್ಡ ಮಟ್ಟ ಹೋರಾಟ ಆಯಿತು, ಒಂದಿಷ್ಟು ಗೊಂದಲಗಳಾಯಿತು, ಒಂದಿಷ್ಟು ಜಟಾಪಟಿಗಳಾಯಿತು. ಇದೀಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದ ಮೆಡಿಕಲ್ ಕಾಲೇಜನ್ನು ಈ ಒಂದು ಸುಧಾಕರ್ ಅವರು ಶಿಫ್ಟ್ ಮಾಡಿಸ್ಕೊಂಡಂಥ ಸೇಡನ್ನು ತೀರಿಸಿಕೊಂಡಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರಾಗಿ ನಿನ್ನ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಚಿಂತಾಮಣಿಗೆ 50 ಬೆಡ್ನ ತುರ್ತು ನಿಗಾ ಘಟಕ ಏನಿತ್ತು ಆ ಘಟಕವನ್ನು ಶಿಫ್ಟ್ ಮಾಡೋದಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ಮತ್ತೊಂದು ಸುತ್ತಿನ ಸುಧಾಕರ್ ವಿರುದ್ಧಗೆ ಸುಧಾಕರ್ ಅವರು ಜಟಾಪಟಿ ಕೊಡಲಿಕ್ಕೆ ಸರ್ಕಾರ ಹೊರಟಿದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.